लीडर दिव्या हंगरकी ने आज अपने बजरंग दल के सारे समाज सेवकों के साथ पहुंचे वो गुलबर्गा के फोर्ट के पास, जहां पर उन्होंने एक प्रोटेस्ट किया, जहां पर उन्होंने मांग रखी कि अंदर जो शिवलिंग की जो मंदिर है वहां पर हमें पूजा अर्चना करने के लिए अलाउ किया जाए। उसी के बीच चलते आर्कोलॉजी डिपार्टमेंट की तरफ से परमिशन नहीं रहने की वजह से पुलिस डिपार्टमेंट ने दिव्या हंगरकी से कहा, तो दिव्या हंगरकी ने इस प्रोटेस्ट को बड़े ही जोरों शोरों पर करने की मांग की। उसी दौरान पुलिस ने उन्हें डिटेन कर लिया और साथ ही दिव्या हंगरकी ने मीडिया से बात करते हुए क्या कहा, आइए सुनते हैं। ಡ್ಯೂಟಿ ಅಲ್ಲಿದ್ದಂತ ಗುಡಿಯನ್ನ ಪ್ರತಿನಿತ್ಯ ಸಾರ್ವಜನಿಕರಿಗೆ ಪೂಜೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಅಲ್ಲಿದ್ದಂತ ಏನ್ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಬಂದಂತ ಏನೇನು ಸಾಮಗ್ರಿಗಳು ಏನೇನು ಬರ್ತಾ ಇವತ್ತು ಶಿಲೆ ಆಗಿರ್ಲಿ ಪಿಲ್ಲರ್ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಸರಿಯಾಗಿ ಇಟ್ಕೋಬೇಕಂತ ಅನ್ನೋದು ಅವ್ರ ಜವಾಬ್ದಾರಿ. ಅವ್ರಲ್ಲಿ ಏನ್ ಮಾಡ್ಯಾರ, ಹೋದ ವರ್ಷ ಇವತ್ತಿನ ದಿವಸ ಶಿವರಾತ್ರಿ ದಿನ ನಾವು ಕಲಬುರಗಿ ಕಿಲೆಯಲ್ಲಿದ್ದಂತ ದೇವಸ್ಥಾನಕ್ಕೆ ಪೂಜೆಗಂತ ನಾವು ಬಂದಿದ್ವಿ. ಇಲ್ಲಿ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವ್ರು ಹೇಳ್ತಾರಂತೆ ಅಲ್ಲಿದ್ದಂತ ಗುಡಿಗೆ ಸಾರ್ವಜನಿಕರಿಗೆ ಪೂಜೆಗೆ ಅವಕಾಶ ಕೊಡಬೇಡ್ರಿ ಅಂತ ಒಂದು ಮಾತನ್ನ ಹೇಳ್ತಾರಂತೆ. ಅದನ್ನ ನಾವು ಖಂಡಿಸ್ತೇವೆ. ಇದೇ ವರ್ಷ ಅಂತಲ್ಲ, ಸುಮಾರು 2 ರಿಂದ 3 ವರ್ಷ ಸತತಗಳ ಕಾಲ ನಾವು ಅಲ್ಲಿ ಪೂಜೆ ಮಾಡ್ತಾನೆ ಬಂದಿದ್ದೇವೆ. ಈ ವರ್ಷ ಯಾಕೆ ಈ ತರದ ಒಂದು ನಿರ್ಬಂಧ ಅಂತ ಅನ್ನೋದನ್ನ ನಾವು ಇಲ್ಲಿಯ ಇಲಾಖೆಗೆ ಮತ್ತು ನಮ್ಮ ಆಡಳಿತಕ್ಕೆ ಕೇಳಬೇಕಾಗುತ್ತೆ. ಇಷ್ಟು ಮೇಲೆ ನಾವು ಏನ್ ಹೇಳ್ತೀವಿ ಅಂತಂದ್ರೆ, ಕಲಬುರಗಿಯಲ್ಲಿ ಹಿಂದೂಗಳಾಗಿರ್ಬೋದು, ಹಿಂದೂ ದೇವಸ್ಥಾನ ಪೂಜೆಗಳಿಗೆ ಎಷ್ಟು ನಿರ್ಬಂಧನ ಇದೆ ಮತ್ತು ಎಷ್ಟು ತೊಂದರೆಗಳಿದೆ ಅಂತಂತ ಎಲ್ಲ ಹಿಂದೂ ಸಮಾಜದವರು ಎಚ್ಚೆತ್ತುಕೋಬೇಕು. ಈಗಾದರೂ ಹಿಂದೂ ಸಮಾಜದವರು ಎಚ್ಚೆತ್ತುಕಿಲ್ಲ ಅಂತಂದ್ರೆ ಮುಂದಿನ ದಿನಮಾನಗಳಲ್ಲಿ ಹಿಂದೂಗಳು ಅಳುವ ಕಷ್ಟ ಆಗುತ್ತೆ ಅಂತ ಒಂದು ಮಾತನ್ನ ನಾನು ತಮ್ಮ ಮಾಧ್ಯಮದ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೇನೆ.